ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತನಿ ಚಾನಲ್ನ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನೋಡ್ಬೋದು, ನೀವು ಇಲ್ಲಿ ವಾರದಲ್ಲಿ ಒಂದು ದಿನ ಅಥವಾ 2 ದಿನ ಮಾತ್ರ ನಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಬಿಡ್ತಾ ಇದ್ದಾರೆ. ಇನ್ನು ಅದು ದಿನದಲ್ಲಿ ಏನಪ್ಪಾ ಅಂತಂದ್ರೆ 1 ಗಂಟೆಗಳ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋಕೆ ಬಿಡ್ತಾ ಇದ್ದಾರೆ. ಇನ್ನು ಪಬ್ಲಿಕ್ ಲಾಗಿನ್ ಅಲ್ಲಿ ಕೂಡ ಬಿಡ್ತಾ ಇದ್ದಾರೆ. ನೀವು ಪಬ್ಲಿಕ್ ನಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮದೇ ಆದಂಥ ಒಂದು ಸ್ವಂತವಾಗಿ ಏನಪ್ಪಾ ಅಂತಂದ್ರೆ ನೀವು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಅರ್ಜಿ ಸಲ್ಲಿಸುವ ಮೊದಲು ತಿಳಿದುಕೊಳ್ಬೇಕಾದಂಥ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ, ನಿಮ್ಮ ಹತ್ರ ಬಯೋಸೆಕ್ಯುಜನ್ ಅನ್ನುವಂಥ ಒಂದು ಬಯೋಮೆಟ್ರಿಕ್ ಸಾಧನ ಬೇಕಾಗುತ್ತೆ. ಬಯೋಮೆಟ್ರಿಕ್ ಸಾಧನೆ ನೋಡ್ಬೋದು ನೀವು ಇಲ್ಲಿ, ಅದರ ಬಗ್ಗೆ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ. ಹೊಸ ಬಯೋಮೆಟ್ರಿಕ್ ಸಾಧನ ಖರೀದಿಸುವಾಗ ಏನಪ್ಪಾ ಅಂತಂದರೆ, ನಿಮ್ಮ ಒಂದು UIDನಲ್ಲಿ ನೋಂದಣಿಯಾದಂಥ ಸಾಧನಗಳನ್ನ ಮಾತ್ರ ನೀವು ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಇನ್ನು ಹಳೆಯ ಬಯೋಮೆಟ್ರಿಕ್ ಅಥವಾ ಬೇರೆ ಸಾಧನಗಳನ್ನ ನೀವು ಈ ಮೊದಲು ಏನಪ್ಪಾ ಅಂತಂದರೆ ಆಹಾರ ಇಲಾಖೆ ಏನಪ್ಪಾ ಅಂತಂದರೆ ಖರೀದಿಸಿದ್ರು ಕೂಡ ನೀವು ದಿನಾಂಕ 31/8/2007 ನಂತರ ಏನಪ್ಪಾ ಅಂತಂದ್ರೆ 2017 ನಂತರ ನಿಮಗೆ ಸಾಧ್ಯ ಇರುವುದಿಲ್ಲ ಅಂತ ಹೇಳಿದರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನು ಹೊಸ ನೋಂದಾಯಿತ ಬಯೋಮೆಟ್ರಿಕ್ ಸಾಧನಗಳನ್ನ ನೀವು ನೋಂದಾಯಿಸುವಾಗ ಏನಪ್ಪಾ ಅಂತಂದರೆ ವೆಬ್ಸೈಟ್ನಲ್ಲಿ ನಿಮಗೆ ಈಗಾಗಲೇ ಕೂಡ ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹೊಸ ಏನಪ್ಪಾ ಅಂತ ನೋಡ್ಬೋದು, ಇಲ್ಲಿ ಕಂಪ್ಯೂಟರ್ನಲ್ಲಿ ಅಳವಡಿಸಿಕೊಳ್ಳುವಾಗ ನಿಮಗೆ API ವೆಬ್ API ಅನ್ನು ನಿಮಗೆ ಏನೋ ಅವಶ್ಯಕತೆವಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಹಾರ ಇಲಾಖೆ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂತಂದರೆ ಬದಲಾಯಿಸುವಂಥ ಒಂದು ನೋಂದಾಯಿತಗಳನ್ನು ಕೊಟ್ಟಿದ್ದಾರೆ. ಒಂದ್ಸಾರಿ ನೀವು ಇದರ ಬಗ್ಗೆನ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳಿ. ಬನ್ನಿ ನೋಡೋಣ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ. ಮೊದಲಿಗೆ ನೀವು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಭಾಷೆನ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹೊಸ ಪಡಿತರ ಚೀಟಿ, ಉಳಿಸಲಾದ ಅರ್ಜಿ ಮತ್ತು ಅರ್ಜಿಯನ್ನು ಹಿಂಪಡೆಯುವುದಂತಿದೆ. ಇಲ್ಲಿ ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ BPL ಕುಟುಂಬವನ್ನು ಏನಪ್ಪ ಅರ್ಜಿ ಸಲ್ಲಿಸೋದಾದರೆ ಆದ್ಯತಾ ಕುಟುಂಬವನ್ನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಬಾರಿ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಮುಂದುವರಿ ಅಂತ ನೋಡಿ, ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ವಾರ್ಷಿಕ ಆದಾಯ 1,20,000 ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ನೀವು 2015ರಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಹೌದು ಅಂತ ಕೊಡಿ, ಇಲ್ಲಾದರೆ ಇಲ್ಲ ಅಂತ ಕೊಡಿ. ಇಲ್ಲಿ ಹೌದು ಅಂತಿದ್ರೆ ಹೌದು ಅಂತ ಕೊಡಬೇಕಾಗತ್ತೆ. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ಇವಾಗ ಡೆಮೋ ಆಗಿ. ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡೋಕೆ ಕೇಳುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೇಳುತ್ತೆ. ನಾವು ಯಾವುದೇ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸದೇ ಇರೋದ್ರಿಂದ ಇಲ್ಲಿ ನೋ ಅಂತೇಳಿ ಕೊಡ್ತಾ ಇದ್ದೀವಿ. ಓಕೆ, ನೋಡ್ಬೋದು ನೀವು ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೋದಕ್ಕೆ ಕೇಳ್ತಾರೆ. ಆಮೇಲೆ ಆಧಾರ್ ಕಾರ್ಡ್ ಏನಪ್ಪ ಅಂದರೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ನ ಹಾಕೋದಕ್ಕೆ ಇಲ್ಲಿ ಕೇಳಿದ್ದಾರೆ. ನಾವಿಲ್ಲಿ ಹಾಕಿಬಿಟ್ಟು ಇಲ್ಲಿ ಗೋ ಅಂತ ಕೊಡಬೇಕಾಗತ್ತೆ. ಓಕೆ, ನೋಡ್ಬೋದು ನೀವು ಇಲ್ಲಿ ನಾನು ಇವಾಗ ಆಧಾರ್ ಕಾರ್ಡ್ ನಂಬರು ಮತ್ತು ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇಲ್ಲಿ ಮುಂದೆ ಅಂತ ಇರುತ್ತೆ ನೋಡಿ, ಗೋ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ. ನೋಡ್ಬೋದು ನೀವು ಇಲ್ಲಿ ಲೋಡ್ ಆಗ್ತದೆ. ಓಕೆ, ನಿಮಗೆ ಇಲ್ಲೊಂದು ಹೊಸ ಪೇಜ್ ಓಪನ್ ಆಗಿತ್ತು, ನೋಡ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟಲ್ಲಿ ಹೋಗ್ಬೇಕಾಗುತ್ತೆ. ಹೋದ ತಕ್ಷಣ ಇಲ್ಲಿ ನಿಮಗೆ ಕೈ ಬೆರಳಿನ ಒಂದು ಏನಪ್ಪ ಅಂತಂದರೆ ಬಯೋಸೆಕ್ಯುಜನ್ ಒಂದು ಫಿಂಗರ್ ತಂಬನ್ನು ಕೇಳ್ತಾರೆ. ಇಲ್ಲಿ ತಂಬನ್ನು ನೀವು ಆಯ್ಕೆ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ಫಿಂಗರ್ನ ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಬಯೋಸೆಕ್ಯುಜನ್ ಬಯೋಮೆಟ್ರಿಕ್ ಇರಬೇಕಾಗುತ್ತೆ ಕಡ್ಡಾಯವಾಗಿ, ಅಥವಾ ಬಯೋ ಮಾಂತ್ರ ಒಂದು ಏನು ಇರಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಮುಂದೆ ಅಂತ ಕೊಟ್ಟಾಗ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಫಿಂಗರ್ನ ಆಮೇಲೆ ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ನೀವು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಕ್ಯಾಪ್ಚಾ ಕೋಡ್ ಬಂದಿದೆ, ಇಲ್ಲಿ ಹಾಕಿಬಿಟ್ಟು ನೀವೇನಪ್ಪ ಅಂತಂದರೆ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಚೆಕ್ ಇಫ್ ಯುವರ್ ರನ್ನಿಂಗ್ ಅಂತೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಬಯೋಮೆಟ್ರಿಕನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿ ಅಂತ ಹೇಳುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಿಂಗರ್ನ ತಂಬನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ವೆರಿಫೈ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವೆರಿಫಿಕೇಷನ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದುಬಿಡುತ್ತೆ.
ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಮೆಂಬರ್ಸ್ಗಳನ್ನ ಆ್ಯಡ್ ಮಾಡೋದ್ರ ಇಲ್ಲಿ ಆ್ಯಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನು ನಿಮ್ಮ ಒಂದು ಕುಟುಂಬದ ಸದಸ್ಯರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ನೋಡ್ಬೋದು ನೀವು ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಅವರ ಒಂದು ಫ್ಯಾಮಿಲಿ ಹೆಡ್ ಅನ್ನೋ ಒಂದು ಆಪ್ಷನ್ಸ್ ಬಂದಿರುತ್ತೆ. ನೀವೇನಾದರೂ ಹೆಡ್ಡಲ್ಲಿ ಏನಾದರೂ ತಪ್ಪು ಅಥವಾ ರಾಂಗ್ ಆಗಿ ನೀವು ಹಾಕಿದರೆ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಅಥವಾ ಆಲ್ರೆಡಿ ಅವರ ಒಂದು ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿತ್ತು ಅಂತಂದರೆ ನೀವು ಅದನ್ನು ಡಿಲೀಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು. ಇಲ್ಲಿ ರಿಮೂವ್ ಮಾಡ್ಬೇಕಾದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಹೋಗ್ಬೇಕಾಗತ್ತೆ ಮುಂದೆ. ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಎಷ್ಟು ಸದಸ್ಯರನ್ನು ನೀವು ಆ್ಯಡ್ ಮಾಡ್ಬೇಕಂತ ಅನ್ಕೊಂಡಿರ್ತೀರ ಅಷ್ಟು ಸದಸ್ಯರ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಆ ಒಂದು ಸದಸ್ಯರು ಏನಪ್ಪ ಅಂತಂದರೆ ನಿಮಗೆ ರಿಲೇಟಿವ್ ಏನಾಗ್ತಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಮೆಂಬರ್ಸನ್ನು ಆ್ಯಡ್ ಮಾಡಿರುವಂಥವ್ರು ಏನಪ್ಪ ಅಂತಾರೆ ನೀವು ಇಲ್ಲಿ ಅಡ್ರೆಸ್ಸನ್ನು ಹಾಕ್ಬೇಕಾಗುತ್ತೆ, ನಿಮ್ಮೊಂದು ಊರಿನ ಅಡ್ರೆಸ್ಸನ್ನು, ಆಮೇಲೆ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಈಚೆ ಕಡೆ ಒಂದು ಬಾಕ್ಸಲ್ಲಿ ಏನಪ್ಪ ಅಂತಂದರೆ ಕನ್ನಡದಲ್ಲಿ ನೀವು ಅಡ್ರೆಸ್ಸನ್ನು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಸೈಡ್ ಏನಪ್ಪ ಅಂತಂದರೆ ನೀವು ಇಂಗ್ಲೀಷ್ನಲ್ಲಿ ಅಡ್ರೆಸ್ಸನ್ನು ಫಿಲಪ್ ಮಾಡಿಬಿಟ್ಟು ಪಿನ್ ಕೋಡ್ ಹಾಕಿಬಿಟ್ಟು ನೀವು ಚೆಕ್ ಬಾಕ್ಸನ್ನು ಮಾಡಬೇಕಾಗತ್ತೆ. ಅಷ್ಟಾದಮೇಲೆ ಅಡ್ರೆಸ್ ಏನಪ್ಪ ಅಂತಾರೆ ಅಕ್ಸೆಪ್ಟ್ ಆದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಡ್ರೆಸ್ಸಿನ ಒಂದು ಏರಿಯಾನ ಕೇಳ್ತಾರೆ. ನೀವೇನಾದರೂ ರೂರಲ್ದವರಾಗಿದ್ದರೆ ಅಂದರೆ ಗ್ರಾಮೀಣ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಥವಾ ನೀವೇನಾದರೂ ಸಿಟಿ ಅವರಾಗಿದ್ದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಊರಿನ ಶಾಪ್ ಅಥವಾ ಅಂಗಡಿ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಹೆಸರು ಇರುತ್ತೆ ಲಿಸ್ಟಲ್ಲಿ, ಆ ಲಿಸ್ಟಲ್ಲಿ ಇರುವಂಥ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಥರ್ಡ್ ಒನ್ನಲ್ಲಿ ಸೆಲೆಕ್ಟ್ ಸಿಟಿ ಅಂತ ಕೇಳಿದರೆ ನಿಮಗೆ ಸಿಟಿನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಆ ಜಿಲ್ಲೆನ ಆಯ್ಕೆ ಮಾಡಿಬಿಟ್ಟು ನೀವು ಇಲ್ಲಿ ಗೋ ಅಂತ ಕೊಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜನ್ನು ನಿಮಗೆ ಓಪನ್ ಆಗುತ್ತೆ ಇಲ್ಲಿ. ಓಕೆ, ಇಷ್ಟಾದಮೇಲೆ ನಿಮಗೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ನಿಮಗೆ ಏನಪ್ಪ ಅಂತಂದರೆ 1 ಮಂತಲ್ಲಿ ನಿಮ್ಮ ಒಂದು ಅರ್ಜಿನ ಡೆಲಿವರಿ ಮಾಡಿಬಿಟ್ಟು ನಿಮಗೆ ಹೊಸ ರೇಷನ್ ಕಾರ್ಡನ್ನ ವಿತರಣೆ ಮಾಡ್ತಾರೆ ಅಂತ ಹೇಳ್ತಾ, ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು